ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದೀಪಾ ಡಿ ವ್ಲಾಗ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್, ಇನ್ನು ನಾವು ರಾಮ ಸೀತೆಯವರ ವಿವಾಹದ ನಂತರ ಅಯೋಧ್ಯೆಯಲ್ಲಿ ನಡೆದ ಅದ್ಭುತ ಘಟನೆಗಳನ್ನು ನೋಡೋಣ ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಕತೆ ನಮಗೆ ಧರ್ಮ, ತ್ಯಾಗ, ಪ್ರೀತಿ, ಮಹತ್ವದ ಪಾಠವನ್ನು ಕಲಿಸುತ್ತದೆ. ಮಿಥಿಲಾ ನಗರದಿಂದ ವಿವಾಹದ ನಂತರ ದಶರಥನ ಜೊತೆ ರಾಮ, ಸೀತೆ ಮತ್ತು ಲಕ್ಷ್ಮಣ ಅಯೋಧ್ಯೆಗೆ ಬರುತ್ತಾರೆ. ಜನರೆಲ್ಲರೂ ರಾಮ ಸೀತೆಯನ್ನ ತುಂಬಾ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ಅಯೋಧ್ಯೆಯಲ್ಲಿ ರಾಮ ಸೀತೆಯ ಜೀವನ ತುಂಬಾ ಶಾಂತವಾಗಿ, ಸುಂದರವಾಗಿ ಸಾಗುತ್ತಿತ್ತು. ರಾಮನ ಒಳ್ಳೆಯ ಗುಣಗಳು, ಸತ್ಯ, ಧರ್ಮ, ವಿನಯ ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ. ಅಯೋಧ್ಯೆಯ ಜನರೆಲ್ಲರೂ ಇವರೇ ನಮ್ಮ ಮುಂದಿನ ರಾಜ ಎಂದು ಹೆಮ್ಮೆ ಪಡುತ್ತಾರೆ. ದಶರಥನೂ ಸಹ ರಾಮನನ್ನು ರಾಜನನ್ನಾಗಿ ಮಾಡಲು ನಿರ್ಧರಿಸುತ್ತಾರೆ. ಇಲ್ಲಿ ಹಬ್ಬದ ವಾತಾವರಣ ತುಂಬಿರುತ್ತದೆ. ದಶರಥ ಮಹಾರಾಜ ರಾಮನ ಪಟ್ಟಾಭಿಷೇಕಕ್ಕಾಗಿ ತಯಾರಿಯನ್ನು ನಡೆಸುತ್ತಿರುತ್ತಾರೆ. ಕೈಕೆಯ ದಾಸಿಯಾಗಿರುವ ಮಂಥರೆಯು ಕೈಕೆಗೆ ಕೆಟ್ಟ ಸಲಹೆಯನ್ನು ನೀಡುತ್ತಾಳೆ. ಶ್ರೀರಾಮನು ರಾಜನಾದರೆ ನಿನ್ನ ಮಗ ಭರತನ ಗತಿಯೇನು? ನೀನು ನಿನ್ನ ಮಗ ಮೂಲೆ ಗುಂಪಾಗುವಿರಿ ಎಂದು ಮಂಥರೆಯು ಕೈಕೆಗೆ ಚಾಡಿ ಹೇಳುತ್ತಾಳೆ. ಹಳೆಯ 2 ವರಗಳನ್ನು ಕೇಳು. ಮಗ ಭರತ ರಾಜನಾಗಬೇಕು ಮತ್ತು ರಾಮನು 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕು ಎಂಬ ವರಗಳನ್ನು ಕೇಳು ಎಂದು ಮಂಥರೆಯು ಹೀಗೆ ಕುತಂತ್ರವನ್ನ ಹೇಳಿಕೊಡುತ್ತಾಳೆ. ಇವು ತನ್ನ 2 ಹಳೆಯ ವರಗಳನ್ನು ದಶರಥ ಮಹಾರಾಜನಲ್ಲಿ ಕೇಳುತ್ತಾಳೆ. ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು, ಶ್ರೀರಾಮನು 14 ವರ್ಷಗಳ ಅರಣ್ಯವಾಸಕ್ಕೆ ಹೋಗಬೇಕು ಎಂದು ಕೈಕೆಯು ವರಗಳನ್ನು ಕೇಳುತ್ತಾಳೆ. ಕೈಕೆಯ ಮಾತನ್ನು ಕೇಳಿ ದಶರಥನಿಗೆ ತುಂಬಾ ನೋವುಂಟಾಗುತ್ತದೆ. ಈ ವಿಷಯ ತಿಳಿದಾಗ ತಂದೆಯಿಂದ ಆಶೀರ್ವಾದ ಪಡೆದು, ತಂದೆಯ ಮಾತು ಪಾಲಿಸುವುದು ನನ್ನ ಧರ್ಮ, ನಾನು ಅರಣ್ಯಕ್ಕೆ ಹೋಗುತ್ತೇನೆ ಎಂದು ಶ್ರೀರಾಮಚಂದ್ರರು ಅರಣ್ಯವಾಸಕ್ಕೆ ಹೊರಡುತ್ತಾರೆ. ಸೀತೆಯು ನಾನು ನಿಮ್ಮ ಜೊತೆ ಬರುತ್ತೇನೆ ಎಂದು ಹೇಳುತ್ತಾರೆ. ಹಾಗೆಯೇ ಲಕ್ಷ್ಮಣರು ಕೂಡ ನಾನು ನಿಮ್ಮ ಜೊತೆ ಬರುತ್ತೇನೆ ಎಂದು ಹೊರಡುತ್ತಾರೆ. ರಾಮ, ಸೀತೆ, ಲಕ್ಷ್ಮಣರು ಅಯೋಧ್ಯೆಯನ್ನು ಬಿಟ್ಟು ಅರಣ್ಯಕ್ಕೆ ಹೊರಡುತ್ತಾರೆ. ಅಯೋಧ್ಯೆಯ ಜನರೆಲ್ಲರೂ ಕಣ್ಣೀರಿಡುತ್ತಾರೆ. ರಾಜ ವೈಭೋಗವನ್ನು ಬಿಟ್ಟು ಅರಣ್ಯ ಮಾರ್ಗದಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ. ತಾಮಸ ನದಿ ತೀರದಲ್ಲಿ ವಿಶ್ರಾಂತಿ ಪಡೆದು ಮುಂದೆ ಅವರು ಶೃಂಗವೇರಪುರಕ್ಕೆ ತಲುಪುತ್ತಾರೆ. ಅಲ್ಲಿ ಗುಹ ಎಂಬ ನಿಷ್ಠಾವಂತ ಸ್ನೇಹಿತನನ್ನು ಭೇಟಿಯಾಗುತ್ತಾರೆ. ಗುಹನು ರಾಮನನ್ನು ನೋಡಿ ತುಂಬಾ ಭಾವುಕರಾಗುತ್ತಾರೆ. ನೀವು ಇಲ್ಲಿ ಉಳಿಯಿರಿ, ನಾನು ನಿಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆದರೆ ರಾಮನು ಸರಳ ಜೀವನವನ್ನು ಆಯ್ಕೆ ಮಾಡುತ್ತಾರೆ. ಗುಹನು ದೋಣಿಯ ವ್ಯವಸ್ಥೆ ಮಾಡುತ್ತಾರೆ. ಸೀತೆ, ರಾಮ, ಲಕ್ಷ್ಮಣರು ಗಂಗೆಯನ್ನು ದಾಟಲು ಸಿದ್ಧರಾಗುತ್ತಾರೆ. ಕ್ಷಣವು ತುಂಬಾ ಭಾವನಾತ್ಮಕವಾಗಿರುತ್ತದೆ. ಸೀತೆಯು ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡುತ್ತಾರೆ. ಸುರಕ್ಷಿತವಾಗಿ ಹಿಂದಿರುಗುವಂತೆ ಕಾಪಾಡು ಎಂದು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಇಲ್ಲಿಂದ ಶ್ರೀರಾಮಚಂದ್ರರ ವನವಾಸ ಆರಂಭವಾಗುತ್ತದೆ. ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾಗಿರುವುದು, ನಾವು ಯಾರ ಮಾತನ್ನು ಕೇಳಬೇಕು, ಯಾರ ಮಾತನ್ನು ಕೇಳಬಾರದು ಎಂದು. ಕೇವಲ ಪುರಾಣದ ಕಥೆಯಲ್ಲ, ಇಂದಿನ ಸಮಾಜದಲ್ಲೂ ಇದೇ ಆಗುತ್ತಿರುವುದು. ಒಂದು ತಪ್ಪು ಸಲಹೆ, ಒಂದು ತಪ್ಪು ನಿರ್ಧಾರ ಒಂದು ಕುಟುಂಬವನ್ನೇ ಹಾಳು ಮಾಡುತ್ತದೆ. ಸುತ್ತಮುತ್ತಲೂ ಸಹ ಮಂಥರೆಯಂತಹ ಜನರು ಇರುತ್ತಾರೆ. ನಮ್ಮ ಬುದ್ಧಿಯನ್ನು ಬೇರೆಯವರ ಕೈಗೆ ಕೊಡಬಾರದು. ಯಾರೋ ಹೇಳಿದ ಮಾತನ್ನು ತಕ್ಷಣ ನಂಬಬಾರದು. ಸತ್ಯವನ್ನು ಸ್ವತಃ ತಿಳಿದುಕೊಳ್ಳಬೇಕು.
ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಜೀವನದಲ್ಲಿ ನಾವು ಎಲ್ಲರ ಮಾತುಗಳನ್ನು ನಂಬುತ್ತೇವೆ, ಆದರೆ ಎಲ್ಲರೂ ನಮ್ಮ ಒಳ್ಳೆಯದನ್ನೇ ಬಯಸುವುದಿಲ್ಲ. ಕೈಲಾಗದ ಶತ್ರುಗಳು ಕೊನೆಗೆ ಬೆನ್ನ ಹಿಂದೆ ಮಂತರೆಯಂತೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಚಾಡಿ ಹೇಳುತ್ತಾರೆ. ನಿಮ್ಮ ಜೊತೆಲೇ ಇದ್ದು ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಿಕೊಳ್ಳಲು ಆಗದೆ ಮಂತರೆಯ ಒಂದು ಚಾಡಿಯಿಂದ ರಾಮನು 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕಾಗುತ್ತದೆ. ವನವಾಸದ ಕಥೆಯನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.